ನೀರಿನ ಕಂಟಕದಿಂದ ತುಮಕೂರಿಗರು ಮುಕ್ತಿ. ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಬಿಟ್ಟ ವಾಟರ್ ಮ್ಯಾನ್ಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಾಲಿಕೆ ಆವರಣದಲ್ಲಿ ನೀರು ಸರಬರಾಜು ಮಾಡ್ತಾ ಇರುವ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ರು. ಇದರಿಂದ ತುಮಕೂರು ನಗರದ ಮಹಾಜನತೆಗೆ ಕಳೆದ 3 ದಿನಗಳಿಂದ ನೀರಿಗಾಗಿ ಪರದಾಡ್ತಾ ಇದ್ರು. ತುಮಕೂರಿನ ಜನರು ದುಪ್ಪಟ್ಟು ಹಣ ಕೊಟ್ಟು ಟ್ಯಾಂಕರ್ಗಳ ಮೂಲಕ ನೀರನ್ನ ಸರಬರಾಜು ಮಾಡಿಕೊಳ್ತಾ ಇದ್ರು. ಮುಷ್ಕರ ಕೈಗೊಂಡ ನೀರು ಸರಬರಾಜು ಮಾಡುವ ನೌಕರರೊಂದಿಗೆ ಪಾಲಿಕೆ ಅಧಿಕಾರಿಗಳು ಮುಷ್ಕರ ಕೈಬಿಡುವಂತೆ ಮನವಿಯನ್ನ ಮಾಡಿದ್ರೂ ಕ್ಯಾರೆ ಎನ್ನದೇ ಮುಷ್ಕರ ನಡೆಸುತ್ತಲೇ ಇದ್ರು. ಇದೀಗ ಪಾಲಿಕೆ ಆಯುಕ್ತೆ ಅಶ್ವಿಜಾ ಅವರು ವಾಟರ್ ಮ್ಯಾನ್ಗಳೊಂದಿಗೆ ಮಾತುಕತೆ ನಡೆಸಿ ಅವರ ಭರವಸೆಯನ್ನ ಈಡೇರಿಸುವ ಭರವಸೆ ನೀಡಿದ್ದು ನೀರು ಸರಬರಾಜು ಮಾಡುವ ನೌಕರರು ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಇದರಿಂದ ತುಮಕೂರಿಗರಿಗೆ ಎಂದಿನಂತೆ ನೀರು ಪೂರೈಕೆಯಾಗಿದ್ದು ಜನರಂತೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಮೇಡಮ್ ಹೇಳಿ ಮೇಡಮ್, ಇದು ಮುಕ್ತಾಯ ಆಯ್ತಾ ಮೇಡಮ್ ಮುಷ್ಕರ? ಹೌದು, ಇವತ್ತು ಮುಕ್ತಾಯ ಆಯ್ತು. ನಮ್ಮ ಇಡೀ ರಾಜ್ಯದಲ್ಲಿ ಏನು ಒಂದು ಪ್ರತಿಭಟನೆ ಮಾಡ್ತಾ ಇದ್ರು, ನಮ್ಮ 11 ಮಹಾನಗರ ಪಾಲಿಕೆಯಲ್ಲಿ ಕಾರ್ಯ ಮಾಡುತ್ತಿರುವ ವಾಲ್ಮೆನ್ಗಳು ಇವತ್ತು ಮುಷ್ಕರಕ್ಕೆ ಏನು ಮುಕ್ತಿ ಹೇಳಿದ್ದಾರೆ. ಇವತ್ತು ಸಂಜೆ ಒಂದು 6 ವಾರ್ಡ್ಗಳಿಗೆ ನೀರ್ ಬರುತ್ತೆ ಅಂಡ್ ನಾಳೆ ಬೆಳಿಗ್ಗೆ ಬೈ 10 o'clock ಅಷ್ಟೊತ್ತಿಗೆ ಮಿಕ್ಕಿದ 30 ವಾರ್ಡ್ಗಳಿಗೂ ನೀರಿನ ಸರಬರಾಜು ಆಗುತ್ತೆ ಸುಗಮವಾಗಿ. ಓಕೆ ಮೇಡಮ್, ನಾಳೆ ಅಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಮೇಡಮ್? ಹಾ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.